ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಸ್ವನಿಧಿ ಬೀದಿ ಬದಿ ವ್ಯಾಪಾರಿಗಳಿಗೆ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ. ದೇಶಾದ್ಯಂತ ತಳ್ಳುಗಾಡಿ ವ್ಯಾಪಾರಿಗಳಿಂದ ಹಿಡಿದು ಎಲ್ಲ ವಿಧದ ಸಣ್ಣ ವ್ಯಾಪಾರಿಗಳಿಗೆ ಈ ಯೋಜನೆ ವರದಾನವಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಪುರಸಭಾ ವ್ಯಾಪ್ತಿಯಲ್ಲಿ ಹಲವು ಫಲಾನುಭವಿಗಳು ಲಾಭ ಪಡೆದಿದ್ದಾರೆ. ಈ ಕುರಿತು ಒಂದು ವರದಿ. ಕೋವಿಡ್ ಸಂಕಷ್ಟದ ಬಳಿಕ ಆರ್ಥಿಕ ತೊಂದರೆಗೆ ಸಿಲುಕಿದ್ದ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪಿಎಂ ಸ್ವನಿಧಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಮೂಲಕ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಮಂದಿಗೆ ಬ್ಯಾಂಕ್ ಮೂಲಕ 3 ಹಂತಗಳಲ್ಲಿ ಸಾಲ ನೀಡಿ ಕಿರು ಉದ್ದಿಮೆ ಆರಂಭಿಸಲು ಹಾಗೂ ವಿಸ್ತರಿಸಲು ಅವಕಾಶ ಕಲ್ಪಿಸಿದ್ದು ಸ್ವಾವಲಂಬಿ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದೆ. ಚನ್ನರಾಯಪಟ್ಟಣದ ಪುರಸಭೆಯ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿಎಂ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು, ಈ ಯೋಜನೆ ಅನುಷ್ಠಾನದಲ್ಲಿ ಜಿಲ್ಲೆಯಲ್ಲೇ ಪುರಸಭೆ 2ನೇ ಸ್ಥಾನದಲ್ಲಿದೆ. ಪಿಎಂ ಸ್ವನಿಧಿಯ ಮೂಲಕ ಸಾಲ ಸೌಲಭ್ಯ ಪಡೆದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಕೊಂಡು ಅನೇಕರು ಬದುಕು ಕಟ್ಟಿಕೊಂಡಿದ್ದಾರೆ. ಬೀದಿ ಬದಿಯಲ್ಲಿ ಹೋಟೆಲ್, ಹೂವು ಹಣ್ಣು ವ್ಯಾಪಾರ, ತರಕಾರಿ ಮಾರಾಟ ಸೇರಿದಂತೆ ವಿವಿಧ ಉದ್ಯೋಗಗಳನ್ನು ಕೈಗೊಂಡಿದ್ದಾರೆ. ದೂರದರ್ಶನದೊಂದಿಗೆ ವ್ಯಾಪಾರಿ ಜಾವಿದ್ ಪಾಷಾ ಕೋವಿಡ್ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿಯನ್ನು ಬ್ಯಾಂಕ್ ಮೂಲಕ ಸಾಲ ಪಡೆದು ಅದನ್ನು ನಿಗದಿತ ಸಮಯದೊಳಗೆ ಮರುಪಾವತಿ ಮಾಡಿದ ನಂತರ 20,000 ರೂಪಾಯಿ ಹಾಗೂ 50,000 ರೂಪಾಯಿ ಸಾಲ ನೀಡಲಾಗಿದೆ. ಈ ಮೂಲಕ ವ್ಯಾಪಾರಿಗಳಿಗೆ ಪ್ರಯೋಜನವಾಗಿದೆ ಎಂದರು. ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವ ಕಾರ್ಯಕ್ರಮಗಳನ್ನು ಕೂಡ ಕೇಂದ್ರ ಸರ್ಕಾರ ರೂಪಿಸಬೇಕು ಎಂದು ಅವರು ಮನವಿ ಮಾಡಿದರು. ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಸೌಕರ್ಯಗಳು. ಈ ಒಂದು ಸೌಕರ್ಯದಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ 2019ರಲ್ಲಿ ಈ ಒಂದು ಕೊರೋನಾದಲ್ಲಿ ನಾವೇನು ಸ್ವಲ್ಪ ತೊಂದರೆಯಲ್ಲಿತ್ತು, ಅಂತಹ ಒಂದು ಸಮಯದಲ್ಲಿ ಒಂದು ಕಿರು ಸಾಲದ ಯೋಜನೆಯಾಗಿ ಒಂದು ಪಿಎಂ ಸ್ವನಿಧಿ ಅಂತೇಳಿ ಮತ್ತು 10,000 ಕೊಟ್ಟರು. ಆ 10,000 ತೀರಿದ ನಂತರ 20,000 ಕೊಟ್ಟರು. ಆ 20,000 ತೀರಿದ ನಂತರ ಮತ್ತೆ 50,000 ರೂಪಾಯಿನೂ ಆಗ್ತಾ ಇದೆ. ಮತ್ತೋರ್ವ ವ್ಯಾಪಾರಿ ಶ್ರೇಯಸ್ ನಿರುದ್ಯೋಗಿಯಾಗಿದ್ದ ತಾವು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಿಂದ ಸಾಲ ಪಡೆದು ತರಕಾರಿ ವ್ಯಾಪಾರ ಮಾಡಿ ಸ್ವಾವಲಂಬಿ ಜೀವನ ಸಾಗಿಸುತ್ತಿದ್ದು, ಇದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಕೊರೋನಾ ಬಂದು ಕೆಲಸ ಕಳ್ಕೊಂಡೆ, ಆಮೇಲೆ ಇಲ್ಲಿ ಬಂದು ತರಕಾರಿ ವ್ಯಾಪಾರ ಸ್ಟಾರ್ಟ್ ಮಾಡಿದೆ. ನನಗೆ ಆಲ್ಮೋಸ್ಟು ದುಡ್ಡಿರಲಿಲ್ಲ. ಬೇರೆಯವ್ರ ಹತ್ರ ಬಡ್ಡಿ ಸಾಲ ತಗೊಂಡು ಅವರ ಗೊತ್ತಿರೋ ಬಡ್ಡಿ ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ತರಕಾರಿ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ, ಫುಟ್ಪಾತಲ್ಲಿ ವ್ಯಾಪಾರ ಮಾಡಿದ್ರೆ ಪ್ರತಿಯೊಬ್ಬರು ಸ್ವಾವಲಂಬಿ ಜೀವನನ ಕಟ್ಕೊಳ್ಳಿ ಅಂತ ಧನ ಸಹಾಯನ ಅವ್ರದ್ದೇ ಆದಂಥ ಸ್ವಯಂ ನಿಧಿ ಅಂತ ಯೋಜನೆಯನ್ನು ಮಾಡಿ ಪ್ರತಿಯೊಬ್ಬ ಫುಟ್ಪಾತ್ ವ್ಯಾಪಾರಸ್ಥರಿಗೂ ಸ್ವಾವಲಂಬಿ ಜೀವನವನ್ನು ನಡೆಸಿಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಟು. ಇನ್ನೋರ್ವ ವ್ಯಾಪಾರಿ ಸಿದ್ದರಾಜು ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯದಿಂದ ಬಜ್ಜಿ ಬೋಂಡಾ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದು ಆರ್ಥಿಕ ಸ್ವಾವಲಂಬಿಯಾಗಲು ಅನುಕೂಲವಾಗಿದೆ ಎಂದು ಹೇಳಿದರು. ಯೋಜನೆಯಿಂದ ನಮಗೆ ದುಡ್ಡು ಕೊಟ್ಟರು, 10,000 ಕೊಟ್ಟರು. 10,000 ಮುಗಿದ ಮೇಲೆ 20,000 ಕೊಟ್ಟರು. 20,000 ಆದಮೇಲೆ 50,000 ತಗೊಂಡಿದ್ದೀವಿ ಇವಾಗ. ಆದ್ದರಿಂದ ನಾವು ಮುಂದಕ್ಕೆ ಇವಾಗ ಏನೋ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೊಟ್ಟ ನಂತರ ಮುಂದುವರಿಸ್ಕೊಂಡು ಹೋಗ್ತೀವಿ. ಆಮೇಲೆ ನಮಗೆ ಸ್ವಾಧೀನ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಆಸೆ ಹೊಂದಿದೆ. ಚನ್ನರಾಯಪಟ್ಟಣ ಪುರಸಭೆಯ ಸಮುದಾಯ ಸಂಘಟನಾಧಿಕಾರಿ ಶಾರದಮ್ಮ 2019-20ನೇ ಸಾಲಿನ ಕೋವಿಡ್ ಸಮಯದ ನಂತರ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ವನಿಧಿ ಯೋಜನೆ ಜಾರಿಗೆ ತಂದಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಆರಂಭದಲ್ಲಿ 699 ವ್ಯಾಪಾರಿಗಳಿಗೆ 10,000 ರೂಪಾಯಿ ಸಾಲ ನೀಡಲಾಗಿತ್ತು. ಅದನ್ನು ಮರುಪಾವತಿ ಮಾಡಿದವರಿಗೆ 20,000 ರೂಪಾಯಿ, ನಂತರ 50,000 ರೂಪಾಯಿ ಸಾಲ ನೀಡಲಾಗುತ್ತಿದೆ. ಇದರ ಜೊತೆಗೆ 2 ಲಕ್ಷ ರೂಪಾಯಿವರೆಗೂ ವಿಮಾ ಯೋಜನೆಯ ಸೌಲಭ್ಯ ಕಲ್ಪಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಈ ಶ್ರಮ್ ಕ್ರೆಡಿಟ್ ಕಾರ್ಡ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಸಾಲವನ್ನ ಬ್ಯಾಂಕ್ನವರು ಕೊಡ್ತಾ ಇದ್ದಾರೆ ಫಲಾನುಭವಿಗಳಿಗೆ. 7% ಬಡ್ಡಿ ಸಹಾಯಧನವನ್ನ ಸರ್ಕಾರವೇ ಕಟ್ಕೊಡ್ತಾ ಇದೆ. ಫಲಾನುಭವಿಗಳು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಪಡೆದುಕೊಂಡು ಉಪಯೋಗಿಸ್ಕೊತಾ ಇದ್ದಾರೆ. ಚನ್ನರಾಯಪಟ್ಟಣ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಪಿಎಂ ಸ್ವನಿಧಿ ಯೋಜನೆಯ ಅನುಷ್ಠಾನದಲ್ಲಿ
ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಪುರಸಭೆ 2ನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. PM ಸ್ವನಿಧಿ ಯೋಜನೆಯಡಿಯಲ್ಲಿ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಮೊದಲನೇ ಕೇಂದ್ರ ಸರ್ಕಾರದಿಂದ ಕೋವಿಡ್ ಬಂದಂಥ ಸಮಯದಲ್ಲಿ 2019-20ರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವರಿಗೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರಿಗೆ ಬ್ಯಾಂಕ್ ಮೂಲಕ 10,000ಗಳ ಸಾಲವನ್ನು ಕೊಡುವ ಯೋಜನೆಯನ್ನು ಮಾಡಿದರು. ಆ 10,000ವನ್ನು 12 ತಿಂಗಳೊಳಗೆ ಪಾವತಿಸಿದಲ್ಲಿ ಅವರಿಗೆ ಮತ್ತೆ ಪುನಃ 20,000ವನ್ನು ಕೊಡ್ತಾ ಇದ್ದೇವೆ. ಅದು 20,000ನ 18 ತಿಂಗಳಲ್ಲಿ ಪಾವತಿ ಮಾಡಿದ ನಂತರ ಅವರಿಗೆ 50,000ವನ್ನು ಬ್ಯಾಂಕ್ ಮೂಲಕ ಸಾಲ ಕೊಡ್ತಾ ಇದ್ದೇವೆ. ಒಟ್ಟಾರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ PM ಸ್ವನಿಧಿ ಯೋಜನೆ ಹಲವರ ಬದುಕು ಬದಲಾಯಿಸಿದೆ. ಮತ್ತಷ್ಟು ಮಂದಿ ಯೋಜನೆಯ ಅನುಕೂಲ ಪಡೆದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎಂಬುದು ನಮ್ಮೆಲ್ಲರ ಆಶಯ.